ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 5th ಸೆಮ್ BComದು ಫಸ್ಟ್ ಚಾಪ್ಟರ್ ನೋಡೋಣ. ದಟ್ ಈಸ್ ಮಾಡ್ಯೂಲ್ 1 ಇಂಟ್ರೊಡಕ್ಷನ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ನಿಮ್ಗೆ ಫಸ್ಟ್ ಚಾಪ್ಟರಿಂದ ನಾನು ಇಲ್ಲೇ ಬ್ಲೂ ಪ್ರಿಂಟ್ ಹೇಳ್ಕೊಂಡು ಹೋಗ್ತೀನಿ ಚಾಪ್ಟರ್ ವೈಸ್ ಮಾಡೋದ್ರಿಂದ. ಈ ಫಸ್ಟ್ ಚಾಪ್ಟರಿಂದ 4 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಕೇಳ್ತಾರೆ, ಅದು ಥಿಯರಿ. 12 ಮಾರ್ಕ್ಸ್ ಅಂದರೆ 6 ಮಾರ್ಕ್ಸ್ ಸ್ಪ್ಲಿಟ್ ಮಾಡ್ತಾರೆ. 6 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಲೈಕ್ ಎ ಇದೊಂದು 6 ಮಾರ್ಕ್ಸ್ಗೆ, ಬಿ ಇದೊಂದು 6 ಮಾರ್ಕ್ಸ್ಗೆ, ಈ ಥರ. ಸೊ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಇದು ಫಸ್ಟ್ ಚಾಪ್ಟರ್ ಫುಲ್ ಥಿಯರಿ ಆಗಿರುತ್ತೆ. ಫಸ್ಟ್ ಮೀನಿಂಗ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಏನು ಅಂತ ನೋಡೋಣ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಇದೊಂದು ರಿಟರ್ನ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಆಗಿರುತ್ತೆ ಫ್ರಮ್ ದಿ ಗೌರ್ಮೆಂಟ್. ಯಾರು ಬರೆದಿರ್ತಾರೆ ಅಂದರೆ ಗೌರ್ಮೆಂಟ್ ಅವ್ರು ಬರೆದಿರ್ತಾರೆ. ನಮಗೆ ಫಿನಾನ್ಸ್ ಮತ್ತು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸಾಗಿ ಕೊಟ್ಟಿರ್ತಾರೆ. ಸೊ ನೀವು ಈ ಥರ ನೀವು ಒಂದು ಫ್ರೇಮ್ ಮಾಡಬೇಕಾದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಇದರಲ್ಲೇ ನೀವು ಮೇಂಟೈನ್ ಮಾಡಬೇಕಾ ಅಂತ. ದಟ್ ಈಸ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ರಿಟರ್ನ್ ರೂಲ್ಸ್ ಆಫ್ ಎ ಗೈಡ್ಲೈನ್ಸ್ ವಿಚ್ ಈಸ್ ಗಿವನ್ ಬೈ ದ ಗೌರ್ಮೆಂಟ್ ಥ್ರೂ ಔಟ್ ದ ಫಿನಾನ್ಷಿಯಲ್ ಇಯರ್ ವಿಚ್ ವಿ ಪರ್ಫಾರ್ಮ್ ಇಟ್. ಸೊ ಆ್ಯಸ್ ಪರ್ ದ ಮೀನಿಂಗ್ ನೋಡೋದಾದರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರೊವೈಡ್ಸ್ ಫ್ರೇಮ್ವರ್ಕ್ ಆ್ಯಂಡ್ ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಪಾಲಿಸೀಸ್ ಫಾರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನಾನು ಹೇಳಿದ್ನಲ್ಲ, ಒಂದು ಫ್ರೇಮ್ವರ್ಕ್ ಮತ್ತು ಒಂದು ಪಾಲಿಸೀಸ್ನ ಪ್ರೊವೈಡ್ ಮಾಡುತ್ತೆ. ಅದೇ ಪಾಲಿಸೀಸ್ ನಥಿಂಗ್ ಬಟ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್. ನೆಕ್ಸ್ಟ್ ಡೆಫಿನೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನೋಡೋದಾದರೆ, ನೀವು ಯಾವುದೇ ಡೆಫಿನೇಷನ್ ಸ್ಟಾರ್ಟ್ ಮಾಡಬೇಕಂದ್ರೂ ಲೈಕ್ ಅಕಾರ್ಡಿಂಗ್ ಟು ಯಾರು ಬರ್ತಿದ್ದಾರೆ ಆ ಪರ್ಸನ್. ಇದರಲ್ಲಿ ಅಕಾರ್ಡಿಂಗ್ ಟು ICAI, ದಟ್ ಈಸ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ. It is a written document, policies, procedures issued by experts, accounting body or governments or other regulatory bodies covering the aspects of recognition, measurement, treatment, presentation and disclosure of accounting transaction in the financial statements. ಸೊ ಇದು ಡೆಫಿನೇಷನ್ ಆಗಿರುತ್ತೆ. ಇದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ಇಶ್ಯೂ ಮಾಡಿರ್ತಾರೆ. ಇಟ್ ಈಸ್ ಅ ರಿಟರ್ನ್ ಡಾಕ್ಯುಮೆಂಟ್. ಒಂದು ಪಾಲಿಸೀಸ್ ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಎಕ್ಸ್ಪರ್ಟ್ಸ್ ಅಕೌಂಟಿಂಗ್ ಬಾಡಿ ಆಫ್ ದ ಗೌರ್ಮೆಂಟ್ಸ್ ನಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಕೊಟ್ಟಿರ್ತಾರೆ, ಅದೇ ಫಾಲೋ ಅಪ್ ಮಾಡೋಕ್ಕೋಸ್ಕರ. ಇದು ನಾನು ಆಗಲೇ ಹೇಳಿದ್ನಲ್ಲ, ರೆಕಗ್ನಿಷನ್, ಮೆಷರ್ಮೆಂಟ್, ಟ್ರೀಟ್ಮೆಂಟ್, ಪ್ರೆಸೆಂಟೇಷನ್ ಆ್ಯಂಡ್ ಡಿಸ್ಕ್ಲೋಜರ್ ಆಫ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ನ ನಾವು ಡಿಸ್ಕ್ಲೋಜರ್ ಮಾಡೋಕ್ಕೋಸ್ಕರ ನಮಗೊಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೇಕೇ ಬೇಕು. ಅದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೋಸ್ಕರ. ಇದು ಡೆಫಿನೇಷನ್ ಆಗಿರುತ್ತೆ. ಸೊ ಬೆನಿಫಿಟ್ಸ್ ಆಫ್ ಆರ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಡೆಫಿನೇಷನ್ನು ಹೋದ ವರ್ಷ ಕ್ವಶನ್ ಪೇಪರ್ಲಿ ಕೇಳಿದರು. ಲೈಕ್ 2024 ಕ್ವಶನ್ ಪೇಪರ್ಲಿ ಕೇಳಿದರು. ಇನ್ನು ನೀವು ಡೆಫಿನೇಷನ್ ನೋಡ್ಕೊಳ್ಳಿ. ಸೊ ಬೆನಿಫಿಟ್ಸು ಕೇಳಿದರು 2024 ಕ್ವಶನ್ ಪೇಪರ್ಲಿ ಒಂದು 4 ಮಾರ್ಕ್ಸಿಗೆ. ಸೊ ಬೆನಿಫಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಪಾಯಿಂಟ್, ಅಟೈನ್ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್. ಇದು ಏನಂತ ಹೇಳಿದ್ರೆ, ಇದು ಫಾಲೋಯಿಂಗ್ ದ ಸೇಮ್ ಸೆಟ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಮೆಥಡ್ಸ್ ಆ್ಯಂಡ್ ಪ್ರೊಸೀಜರ್ಸ್ನ ಅಕ್ರಾಸ್ ಆಲ್ ದಿ ಆರ್ಗನೈಸೇಷನಲ್ಲಿ ಒಂದೇ ನಾವು ಸೆಟ್ ಆಫ್ ಅಕೌಂಟಿಂಗ್ನ ನಾವು ಒಂದೇ ವೇಲ್ ಒಂದು ಕಾನ್ಸ್ಟೆಂಟಾಗಿ ಮಾಡ್ತಿರ್ತೀವಲ್ಲ, ಅದನ್ನ ಅಟೈನ್ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಅಂತ ಕರೀತಾರೆ. ಇದು ವಿತಿನ್ ಅನ್ ಆರ್ಗನೈಸೇಷನ್ ಓವರ್ ಟೈಮ್ ಆಗಿರಬೇಕಾಗುತ್ತೆ. ನಾವು ಒಂದು ಫಾಲೋ ಅಪ್ ಮಾಡ್ತಿದ್ದೀನಿ ಅಂದರೆ ವಿತಿನ್ ಇನ್ ಅನ್ ಆರ್ಗನೈಸೇಷನ್ ಆಗಿರಬೇಕಾಗತ್ತೆ. ಅದನ್ನ ಅಟೈನ್ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಅಂತ ಕರಿತೀವಿ. ಇದರಿಂದ ಮಾಡೋದ್ರಿಂದ ನಮಗೆ ಅವಾಯ್ಡ್ ಕನ್ಫ್ಯೂಷನ್ ಆಗುತ್ತೆ ಮತ್ತು ಎನ್ಶೂರ್ ಫೇರ್ ಕಂಪ್ಯಾರಿಸನ್ ಆಫ್ ಫಿನಾನ್ಷಿಯಲ್ ರಿಸಲ್ಟ್ಸ್ನ ನಮಗೆ ರಿಸಲ್ಟ್ ಔಟ್ ಬರುತ್ತೆ. ಸೊ ಕಂಪ್ಯಾರಿಸನ್ ಇರಲ್ಲ, ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡುತ್ತೆ. ಇಂಪ್ರೂವ್ಸ್ ರಿಯಲಬಿಲಿಟಿ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇದು ನಾವೇನೋ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಮೇಕಿಂಗ್ ಫಿನಾನ್ಷಿಯಲ್ ರಿಪೋರ್ಟ್ಸ್ ಮಾಡ್ತಿರ್ತೀವಿ. ಅವಾಗ ಮೋಸ್ಟ್ ಟ್ರಸ್ಟ್ವರ್ತಿ ಆಗಿರ್ತೀವಿ, ಅಕ್ಯುರೇಟ್ ಆಗಿರ್ತೀವಿ, ಡಿಪೆಂಡಬಲ್ ಆಗಿರ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇನ್ವೆಸ್ಟರ್ಸ್ ಮತ್ತು ಕ್ರೆಡಿಟರ್ಸು ಆ್ಯಂಡ್ ಬೇರೆಯವರಾಗಿರ್ಬೋದು ಕಾನ್ಫಿಡೆಂಟ್ಲಿ ನಮ್ಮ ಡಿಸಿಷನ್ ಮೇಕಿಂಗ್ನ ತೊಗೊತಾರೆ. ಅದು ರಿಯಲಬಿಲಿಟಿ ಮತ್ತು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಟ್ರಸ್ಟ್ವರ್ತಿ ಆಗಿದ್ದು, ಅಕ್ಯುರೇಟ್ ಆಗಿದ್ದರೆ, ಸೊ ನಮ್ಮ ಇನ್ವೆಸ್ಟರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಡೈರೆಕ್ಟರ್ಸ್ ಆಗಿರ್ಬೋದು, ಅದೆಲ್ಲ ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಇಂಪ್ರೂವ್ಸ್ ಆಗುತ್ತೆ. ನೆಕ್ಸ್ಟ್, ಪ್ರಿವೆಂಟ್ಸ್ ಫ್ರಾಡ್ಸ್ ಆ್ಯಂಡ್ ಮ್ಯಾನಿಪುಲೇಷನ್ ಇನ್ ಅಕೌಂಟಿಂಗ್. ಸೊ ನೀವೊಂದು ಆಡಿಟಿಂಗ್ ಮಾಡಿರ್ತೀರ ಅಥವಾ ಆಡಿಟರ್ ಆಗಿರ್ತೀರ. ಸೊ ಅದರಲ್ಲಿ ಮ್ಯಾನಿಪುಲೇಷನ್ ಮೇಡ್ ಬೈ ದ ಆಡಿಟರ್ ಏನಾರು ಆಗಿದ್ದರೆ ನೀವು ಅದನ್ನ ಕರೆಕ್ಟ್ ಮಾಡ್ಬೋದಾಗುತ್ತೆ. ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಥ್ರೂ ದ ಫಿನಾನ್ಷಿಯಲ್ ಇಯರ್ ನಾವು ಫಾಲೋ ಅಪ್ ಮಾಡ್ತಿರ್ತೀವಿ. ಅದರಿಂದ ಲೈಕ್ ನಾವೇನಾದ್ರು ರಿಟರ್ನ್ ಬರ್ದಿರ್ತೀವಲ್ಲ, ಅದರಿಂದ ನಾವು ಮ್ಯಾನಿಪುಲೇಷನ್ ಅಂದರೆ ಅದನ್ನೂ ಸಹ ಅವಾಯ್ಡ್ ಮಾಡುತ್ತೆ. ಅದು ನಮಗೊಂದು ಒಳ್ಳೆ ಬೆನಿಫಿಟ್ ಆಗಿರುತ್ತೆ. ನೆಕ್ಸ್ಟ್, ಅಸಿಸ್ಟ್ ಆಡಿಟರ್. ಲೈಕ್ ನಾವು ಆಡಿಟನ್ನು ಅಸಿಸ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಥ್ರೂಔಟ್ ದ ಇಯರ್ ನಮಗಿಷ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ನೀವು ನಂಗೆ ಮಾಡಿಕೊಡಿ, ಲಾ ಫಾರ್ ದ ಆಡಿಟರ್ ನಾವು ಒಂದು ಈ ಥರ ಲಾ ಕೊಟ್ಟಿರ್ತೀವಿ, ನೀವು ಈ ಥರ ನಮ್ಗೆ ಮಾಡಿಕೊಡ್ಲೇಬೇಕು. ಸೊ ಯು ಕ್ಯಾನ್ ಡೂ ಇಟ್. ಐ ವಾಂಟ್ ದ ಲೈಕ್ ರೆಕಗ್ನಿಷನ್ ಆ್ಯಂಡ್ ಮೆಷರ್ಮೆಂಟ್ ಫ್ರಮ್ ದ ಆಡಿಟರ್. ಸೊ ಇಟ್ ಕ್ಯಾನ್ ಬಿ ಲೈಕ್ ವಿ ಶುಡ್ ಅಸಿಸ್ಟ್ ದೆಮ್. ನೆಕ್ಸ್ಟ್, ಕಂಪ್ಯಾರಬಿಲಿಟಿ.
ಕಂಪ್ಯಾರಿಬಿಲಿಟಿ ಇಸ್ ನಥಿಂಗ್ ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಹೆಲ್ಪ್ ಟು ಕಂಪೇರ್ ಟು ಮೋರ್ ಕಂಪ್ನೀಸ್. ಲೈಕ್ ಈಗ ನಮ್ಮ ಈ ಒಂದು ಎ ಕಂಪ್ನಿ ಇದೆ ಅಂದರೆ ಇನ್ನೊಂದು ಬಿ ಕಂಪ್ನಿ ಇರುತ್ತೆ, ಅದ್ರ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಸೊ ನಮ್ಮ ಎ ಕಂಪ್ನಿಯಲ್ಲಿ ಏನಾದರೂ ಫಾಲ್ಟ್ ಇದೆಯಾ, ನೆಕ್ಸ್ಟ್ ಅವ್ರ ಕಂಪ್ನಿಯಲ್ಲಿ ಏನಿದೆ ಅನ್ನೋ ಥರ ಕಂಪ್ಯಾರಿಬಿಲಿಟಿ ಮಾಡಿ ನಾವೊಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡ್ಬೋದು. ಅದು ನಮಗೊಂದು ಬೆನಿಫಿಟ್ ಆಗಿರುತ್ತೆ. ಡೆಟರ್ಮೈನಿಂಗ್ ಮ್ಯಾನೇಜರಬಲ್ ಅಕೌಂಟಬಿಲಿಟಿ. ಸೊ ನಾವು ಡೆಟರ್ಮೈನ್ ಮಾಡ್ಬೋದು ಹೇಗೆ ಈ ಕಂಪ್ನಿಯಿಂದ ಆ ಕಂಪ್ನಿ ಹೇಗಿದೆ ಆ್ಯಂಡ್ ನಾವು ಮ್ಯಾನೇಜ್ ಮಾಡ್ಕೊತ ಒಂದು ಗುಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ಬೋದು. ಹೆಲ್ಪ್ಸ್ ಟು ರಿಸಾಲ್ವ್ ದ ಕಾನ್ಫ್ಲಿಕ್ಟ್ಸ್. ಸೊ ಈಗ ನಮ್ಮ ಕಂಪ್ನಿಲೇ ಏನಾದರೂ ಕಾನ್ಫ್ಲಿಕ್ಟ್ಸ್ ಆಗಿದ್ದರೆ ಇಂಟರ್ನಲಿ ಆಡಿಟ್ ಲೈಕ್ ಸಮ್ ಕಾನ್ಫ್ಲಿಕ್ಟ್ಸ್ ದೇ ವಿಲ್ ರಿಸಾಲ್ವ್ ಇಟ್. ನಮ್ಮ ಕಂಪ್ನಿಲಿ ಏನಾದರೂ ಕಾನ್ಫ್ಲಿಕ್ಟ್ಸ್ ಆಗಿದ್ದರೆ ಅದನ್ನ ಆಡಿಟರ್ಸ್ ಅಥವಾ ಬೇರೆ ಆಡಿಟರ್ಸ್ ಆಗಿರ್ಬೋದು, ಬೇರೆ ಡೈರೆಕ್ಟರ್ಸ್, ಮ್ಯಾನೇಜರ್ಸ್ ಅವರ ಕ್ರಿಯೇಟರ್ಸ್ ಆಗಿರ್ಬೋದು, ಅದನ್ನ ಕುಂತ್ಕೊಂಡು ಸಾಲ್ವ್ ಮಾಡಿದ್ರೆ ಅದು ವಿಲ್ ಬಿ ಲೈಕ್ ಬೆನಿಫಿಟ್ ಟು ಅಸ್. ಇಟ್ ಎನ್ಹಾನ್ಸ್ ದ ಟ್ರಾನ್ಸ್ಪರೆನ್ಸಿ ಲೈಕ್ ಶೋಯಿಂಗ್ ದ ಡೇಟಾ ಇನ್ ಎ ಟ್ರಾನ್ಸ್ಪರೆನ್ಸಿ ಆಟ್ ಈಸ್ ಇನ್ ದ ಬಿಸ್ನೆಸಸ್. ಲೈಕ್ ಒಂದು ಟ್ರಾನ್ಸ್ಪರೆನ್ಸಿ ಅಂದರೆ ಕಾನ್ಸ್ಟೆಂಟಾಗಿ ಇರಬೇಕಾಗತ್ತೆ, ಲೈಕ್ ಅದೊಂದು ಟ್ರಾನ್ಸ್ಪರ್ಡ್ ಆಗಿರಬೇಕಾಗತ್ತೆ. ಅದನ್ನ ಬಿಸ್ನೆಸ್ಸಲ್ಲಿ ತೋರಿಸೋದ್ರಿಂದ ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಸಹ ಹೆಲ್ಪ್ ಆಗುತ್ತೆ, ಲೈಕ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸಹ ನಮ್ಗೆ ಇಂಪ್ರೂವ್ ಆಗುತ್ತೆ. ಬೆಟರ್ ಮ್ಯಾನೇಜ್ಮೆಂಟ್. ಈಗ ನಮ್ಮ ಕಂಪ್ನಿಲಿ ಫ್ರಾಡ್ ಆಯಿತು ಅಂದ್ಕೊಳ್ಳಿ, ಫ್ರಾಡ್ ಆದಾಗ ಏನಾಗುತ್ತೆ, ಹೆಲ್ಪ್ ಮಾಡಬೇಕಾಗುತ್ತೆ ಇನ್ವೆಸ್ಟರ್ಸ್ ಆಗಿರ್ಬೋದು, ಆಡಿಟರ್ಸ್ ಆಗಿರ್ಬೋದು. ಅವಾಗ ನಾವೇನಾದರೂ ನಮಗೆ ಹೆಲ್ಪ್ ಮಾಡಿದ್ರೆ ಅದೊಂದು ಬೆಟರ್ ಮ್ಯಾನೇಜ್ಮೆಂಟಾಗಿ ವರ್ಕ್ ಆಗುತ್ತೆ. ಇಂಪ್ರೂವ್ಸ್ ಆ್ಯಕ್ಸಸ್ ಟು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಸೊ ಈ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಥ್ರೂಟ್ ದ ಇಯರ್ ನಮ್ಮ ಆಡಿಟರಿಂದ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂಬಂದರೆ ಬೆನಿಫಿಟ್ಸ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ನಮ್ಮ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಮನಿ ಇನ್ಕ್ರೀಸ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಆವಾಗ ನಮ್ಮದು ರೆಸ್ಪಾನ್ಸಿಬಿಲಿಟಿ ರೋಲು ಮತ್ತು ಒಂದು ನಮ್ಮ ಎಂಟೈರ್ ಬಿಸ್ನೆಸ್ ಸಹ ಇಂಪ್ರೂವ್ ಆಗುತ್ತೆ. ಸೊ ಇದಿಷ್ಟು ಬೆನಿಫಿಟ್ಸ್ ಆಗಿರುತ್ತೆ. ಬೆನಿಫಿಟ್ಸ್ ಇಸ್ ನಥಿಂಗ್ ಬಟ್ ಅಡ್ವಾಂಟೇಜಸ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನೋಡೋಣ. ರಿಜಿಡ್ ಆ್ಯಂಡ್ ಇನ್ಫ್ಲೆಕ್ಸಿಬಲ್. ವಿ ಕಾಂಟ್ ಡು ದ ಅಕೌಂಟ್ ಸಮ್ಟೈಮ್ಸ್, ವಿ ಕಾಂಟ್ ಅಡಾಪ್ಟ್ ಇಟ್ ಆ್ಯಂಡ್ ರನ್ ಇಟ್. ಸಮ್ಟೈಮ್ಸ್ ನಾವು ಏನಾಗುತ್ತೆ, ನಾವು ಅಕೌಂಟ್ಸ್ನ ನಾವು ತೊಗೊಂಡು ವರ್ಕ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ ಆ್ಯಂಡ್ ರನ್ನು ಮಾಡೋಕ್ಕಾಗಲ್ಲ. ಅದರಿಂದ ನಮ್ಮ ಪ್ರೋಸೆಸ್ ಸ್ಲೋ ಆಗೋದ್ರಿಂದ ನಮ್ಮ ಬಿಸ್ನೆಸ್ಗೆ ಲಾಸ್ ಆಗುತ್ತೆ. ಸೊ ಅದೇ ರಿಜಿಡ್ ಆ್ಯಂಡ್ ಇನ್ಫ್ಲೆಕ್ಸಿಬಲ್. ನಾವು ಯಾವಾಗ ಫ್ಲೆಕ್ಸಿಬಲ್ ಆಗಿರೋಕ್ಕಾಗಲ್ಲ ಟೈಮ್ನ, ಅದಕ್ಕೋಸ್ಕರ ರಿಜಿಡ್ ಆ್ಯಂಡ್ ಇನ್ಫ್ಲೆಕ್ಸಿಬಲ್. ಡ್ಯೂ ಟು ದಟ್ ಲ್ಯಾಕ್ ಆಫ್ ವರ್ಕಿಂಗ್ ಆ್ಯಂಡ್ ಲ್ಯಾಕ್ ಆಫ್ ಡೂಯಿಂಗ್ ಸಮ್ ಆಫ್ ದಿ ಅಕೌಂಟ್ಸ್ ಪ್ರೊಸೀಜರ್ಸ್, ಇಟ್ ಮೇ ಬಿ ರಿಜಿಡ್ ಆ್ಯಂಡ್ ಇನ್ಫ್ಲೆಕ್ಸಿಬಲ್. ಕಾಂಪ್ರಮೈಸಸ್ ದ ಸ್ಟ್ಯಾಂಡರ್ಡ್ಸ್. ಸೊ ಈಗ ನಾವು ಓಕೆ ಹಿಂಗೆ ಬಂದು ಹೇಳ್ತಿದ್ದಾರೆ ಅಂದರೆ ಕಾಂಪ್ರಮೈಸ್ ಮಾಡ್ಕೊಂಬಿಡ್ತೀವಿ ನಾವು. ಓಕೆ ಈ ಥರ ಇರಲಿ, ನಮ್ಮ ಸದ್ಯ ವರ್ಕ್ ಆದರೆ ಸಾಕು ಅನ್ನೋ ಥರ. ಓಕೆ ಈ ಥರ ವರ್ಕ್ ಮಾಡಬೇಕಾದ್ರೆ ನಾವು ಕಂಪ್ರೈಸ್ ಮಾಡ್ತೀವಿ ಲೈಕ್ ಬಿಸ್ನೆಸ್ನ ರನ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ನಮ್ಮದು ಒಂದು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಸೆಲೆಕ್ಟಿಂಗ್ ದ ಆಲ್ಟರ್ನೇಟಿವ್ ಇಸ್ ಡಿಫಿಕಲ್ಟ್. ಸೊ ನಾವೀಗ ಆಲ್ಟರ್ನೇಟಿವ್ ನೋಡ್ತೀವಿ. ಈಗ ವರ್ಕ್ ಆಗಿದೆ ಅಂದರೆ ಅದು ನಾವು ಫುಲ್ ಈಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಒಂದು ಆಡಿಟರಿಂದ ಏನೋ ತಪ್ಪಾಗಿದೆ, ಅದನ್ನ ಬೇಗ ಮುಗಿಸ್ಬೇಕು ಅನ್ನೋಕ್ಕೋಗಿ ಇನ್ನೊಂದೇನೋ ಒಂದು ಬೇರೆ ವರ್ಕ್ ಮಾಡೋಕ್ಕೆ ಹೋದಾಗ ಅದು ನಮ್ಮದು ಆಲ್ಟರ್ನೇಟಿವ್ ಸೆಲೆಕ್ಟ್ ಮಾಡಿ ಅದು ತುಂಬ ನಮಗೆ ಡಿಫಿಕಲ್ಟಾಗಿ ಅದೊಂದು ಸಹ ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಟೈಮ್ ಕನ್ಸಪ್ಷನ್ ಇಸ್ ಹೈ. ಲೈಕ್ ಏನಾದರೂ ನಾವು ಅಕೌಂಟಿಂಗ್ ಏನಾದರೂ ಇದು ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ತೊಗೊಂಡ್ರೆ ಅದರಿಂದ ನಮ್ಮದು ಕನ್ಸಪ್ಷನ್ ಟೈಮ್ ಜಾಸ್ತಿ ತೊಗೊಂಡು ನಮ್ಮ ಪ್ರೋಸೆಸ್ ಕಮ್ಮಿ ಆಗುತ್ತೆ. ಸ್ಕೋಪ್ ಈಸ್ ಲಿಮಿಟೆಡ್ ಈಸ್ ನಥಿಂಗ್ ಬಟ್ ಜಾಸ್ತಿ ಏನು ಟೈಮ್ ತೊಗೊಳಲ್ಲ, ಅದಕ್ಕೋಸ್ಕರ ನಮ್ಮದು ವರ್ಕ್ ಬೇಗ ಆಗಲ್ಲ ಅನ್ನೋ ಥರ. ನೆಕ್ಸ್ಟ್ ಇಂಪ್ಯಾಕ್ಟ್ ಟು ಸ್ಮಾಲರ್ ಬಿಸ್ನೆಸಸ್. ಅಂದರೆ ಈಗ ನಾವು ನಮ್ಮ ಒಂದು MNC ಕಂಪ್ನಿ ಆಗಿದೆ, ಅಲ್ಲಿ ಆಡಿಟಿಂಗ್ ಮಾಡ್ತಿದ್ವಿ ಅಂದರೆ ನಮ್ಮ ಕೆಳಗಡೆ ಬೇರೆ ಚಿಕ್ಕ ಕಂಪ್ನೀಸ್ ನಡೀತಾ ಇರುತ್ತೆ. ಅದರೆಲ್ಲ ನಾವೇನಾದ್ರು ಸ್ಲೋ ಡೌನ್ ಮಾಡಿದ್ರೆ ಅಲ್ಲೂ ಸಹ ಇಂಪ್ಯಾಕ್ಟ್ ಆಗುತ್ತೆ. ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಲೈಕ್ ಸಮ್ಟೈಮ್ಸ್ ಮಿಸ್ಯೂಸ್ಡು ಆಗಿರ್ಬೋದು. ಚಾರ್ಟೆಡ್ ಅಕೌಂಟಿಂಗ್ ಏನಾದರೂ ನಾವು ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವರು ಮಿಸ್ಯೂಸು ಮಾಡ್ಕೊಬೋದು. ಲೈಕ್ ಈಗ 1 lakh ಕಡೆ 1 crore ಅಂತ ಹಾಕಿ ಅದು ಮಿಸ್ಯೂಸ್ ಆಗುತ್ತೆ, ಅದು ಸಹ ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ಕಾಸ್ಟ್ಲಿ ಕಂಪ್ಲೈನ್ಸ್ ಎಫರ್ಟ್ಸ್. ಸೊ ನಾವು ಎಫರ್ಟ್ಸ್ ಆಗ್ತಾ ಹೋಗ್ತಾ ಇದ್ದರೆ ಕಾಂಪ್ಲೈನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದಿಷ್ಟು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಆಬ್ಜೆಕ್ಟಿವ್ಸ್ ಇಸ್ ನಥಿಂಗ್ ಬಟ್ ಇಂಟೆನ್ಷನ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಏನು ಯೂಸ್ಫುಲ್ ಇದೆ, ನೀಡ್ ಇದೆ ಅನ್ನೋ ಥರ ಉದ್ದೇಶ. ಸೊ ನಾನು ಬರೀ ಪಾಯಿಂಟ್ಸ್ ಹೇಳ್ಕೊಂಡು ಹೋಗ್ತೀನಿ. ನಿಮ್ಗೆ ಎಕ್ಸ್ಪ್ಲೇಷನ್ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಯಿಂಟ್ಸ್ ಬಂದು ಸೇಮ್ ಇರುತ್ತೆ. ಲೈಕ್ ಸ್ಟ್ಯಾಂಡರ್ಡೈಸ್ ದ ಡೈವರ್ಸ್ ಅಕೌಂಟಿಂಗ್ ಪಾಲಿಸೀಸ್ ಅಂದರೆ ಪ್ರಿನ್ಸಿಪಲ್ ಮತ್ತು ಸ್ಟ್ಯಾಂಡರ್ಡ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅದರಿಂದ ಫಾಲೋ ಅಪ್ ಮಾಡಿದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ಕ್ರೀಸ್ ಆಗುತ್ತೆ. ಟು ಎಲಿಮಿನೇಟ್ ದ ಎಕ್ಸ್ಟೆಂಟ್ ಪಾಸಿಬಲ್ ಆ್ಯಂಡ್ ನಾನ್ ಕಂಪ್ಯಾರಿಬಿಲಿಟಿ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನಮ್ಮ IAS ಫಾರ್ಮುಲಾ IAS ಇದು ಯೂಸ್ನ ಮಾಡಿಕೊಂಡ್ರೆ ವಿ ವಿಲ್ ಪ್ರಿಪೇರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಲೈಕ್ ಅದನ್ನ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಬಿಸ್ನೆಸ್ನ ರನ್ ಮಾಡ್ಬೋದು. ಇಟ್ ಆ್ಯಡ್ಸ್ ದ ರಿಯಾಲಿಬಿಲಿಟಿ ಟು ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ರಿಯಾಲಿಬಿಲಿಟಿ ಈಸ್ ನಥಿಂಗ್ ಬಟ್ ಲೈಕ್ ಒಂದು ವರ್ಕ್ನ ನಾವು ಮಾಡೋದ್ರಿಂದ ಅದು ಕಾನ್ಸ್ಟೆಂಟಿಂಗಾಗಿ ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಒಳ್ಳೆ ಗ್ರೋತ್ ಆಗುತ್ತೆ ಒಂದು ಬಿಸ್ನೆಸ್ಸಲ್ಲಿ. ಇಟ್ ಪ್ರಮೋಟ್ಸ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್.
ಲೈಕ್ ಪ್ರಮೋಟ್ ಮಾಡುತ್ತೆ. ಲೈಕ್ ಇಂಟೆನ್ಷನ್ ಬಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ನಥಿಂಗ್ ಬಟ್ ಒಂದು ನಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡೋದು. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಥ್ರೂಔಟ್ ದ ಇಯರ್ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು ಅವರ ಇಂಪ್ರೂವ್ ಮಾಡ್ತಾರೆ. ಫೆಸಿಲಿಟೇಟ್ ಮೀನಿಂಗ್ಫುಲ್ ಕಂಪ್ಯಾರಿಸನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ 2 or more ಕಂಪ್ನಿ. ಬೆನಿಫಿಟ್ಸಲ್ಲಿ ಐತಲ್ಲ ಅದೇ ಸೇಮು, ಕಂಪೇರ್ ಮಾಡ್ಕೊಂಡು ನಾವು ಬಿಸ್ನೆಸ್ನ ನಾವು ಇನ್ನೂ ಗ್ರೋತ್ ಮಾಡ್ಕೊಬೋದು ಅನ್ನೋ ಥರ. ನೆಕ್ಸ್ಟ್, ಇಟ್ ಇನ್ಕ್ರೀಸ್ ದ ಅರ್ಥಮೆಟಿಕ್ ಅಕ್ಯುರೇಸಿ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅರ್ಥಮೆಟಿಕ್ ಇಟ್ ಈಸ್ ನಥಿಂಗ್ ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇಟ್ಸ್ ನಥಿಂಗ್ ಬಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅದೇ ಚಾರ್ಟೆಡ್ ಅಕೌಂಟೆಂಟ್ ಅವ್ರ ಅಕೌಂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಅರ್ಥಮೆಟಿಕ್ ಅಕ್ಯುರೇಸಿನ ನಾವು ಹೆಲ್ಪ್ ಮಾಡ್ಕೊಬೋದು. ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಆಗ್ಬೋದು, ಡಿಪ್ರಿಸಿಯೇಷನ್, ಅವು ವಿಲ್ ಕ್ಯಾಲ್ಕುಲೇಟ್, ಇಟ್ ಹೆಲ್ಪ್ಸ್ ಮಾಡುತ್ತೆ. ಇದಿಷ್ಟು ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ನೆಕ್ಸ್ಟ್, ಪ್ರೋಸೆಸ್ ಆಫ್ ಫಾರ್ಮುಲೇಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಹೇಗೆ ಒಂದು ಪ್ರೋಸೆಸ್ ಆಗುತ್ತೆ ಅಂತ ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್, ಐಡೆಂಟಿಫಿಕೇಷನ್ ಆಫ್ ಏರಿಯಾ. ಅಕೌಂಟಿಂಗ್ ಏನು ಮಾಡುತ್ತೆ, ಒಂದು ಏರಿಯಾನ ಐಡೆಂಟಿಫೈ ಮಾಡುತ್ತೆ. ಸೊ ನಾವು ಈ ಏರಿಯಾದಲ್ಲಿ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ರನ್ ಮಾಡ್ಬೋದಾ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಮಾಡಿ ಮೆಷರ್ ಮಾಡಿ ಹೇಗೆ ವರ್ಕ್ ಸ್ಟಾರ್ಟ್ ಮಾಡ್ಬೋದು ಅಂತ ಐಡೆಂಟಿಫೈ ಮಾಡುತ್ತೆ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟಡಿ ಗ್ರೂಪ್. ಸೊ ಲೈಕ್ ಫಸ್ಟ್ ಐಡೆಂಟಿಫಿಕೇಷನ್ ಮಾಡಿ, ಲೈಕ್ ನಮ್ಮದು ಇನ್ವೆಸ್ಟರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಅವ್ರ ಜೊತೆ ನಾವು ಸ್ಟಡಿ ಗ್ರೂಪ್ ಮಾಡ್ತೀವಿ. ಸೊ ನಾವು ಈ ಥರ ರನ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಒಂದು ಪ್ರೋಸೆಸ್ಸು, ಎಲ್ಲಾನು ಲಾಸ್ ಆಗುತ್ತೆ ಅನ್ನೋ ಥರ. ನೆಕ್ಸ್ಟ್, ಪ್ರಿಪ್ರೇಷನ್ ಆಫ್ ಡ್ರಾಫ್ಟ್ ಆ್ಯಂಡ್ ಇಟ್ ಸರ್ಕ್ಯುಲೇಷನ್. ನಮ್ಮದು 12 ಸ್ಪೆಸಿಫಿಕ್ ಔಟ್ಸೈಡ್ ಇರುತ್ತೆ, ಅದನ್ನ ನಾವು ಬಾಡಿ ಪ್ರಿಪೇರ್ದ ಪ್ರೆಮ್ಯೂಲಲ್ಲಿ ಡ್ರಾ ಮಾಡ್ಕೊತೀವಿ ಫಸ್ಟು. ಲೈಕ್ ಈ ಥರ ಒಂದು ಮ್ಯಾಪ್ ಮಾಡ್ಕೊತೀವಿ. ಮ್ಯಾಪ್ ಮಾಡ್ಕೊಂಡು ಈ ಥರ ರನ್ ಆಗುತ್ತಾ ಇಲ್ವೋ ಅನ್ನೋ ಥರ ಡ್ರಾಫ್ಟ್ ಒಂದು ಪ್ರಿಪೇರ್ ಮಾಡ್ಕೊಂಡು ಅದ್ರ ಮುಖಾಂತರ ನಾವು ರನ್ ಮಾಡ್ತೀವಿ. ಅಸರ್ಟೈನ್ಮೆಂಟ್ ಆಫ್ ವ್ಯೂಸ್ ಆಫ್ ಡಿಫ್ರೆಂಟ್ ಬಾಡೀಸ್ ಆನ್ ಡ್ರಾಫ್ಟ್. ಸೊ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಏನು ಮಾಡ್ತಾರೆ ಅದನ್ನ ನೋಡ್ಕೊಂಡು, ಸೊ ನಾವು ಈ ಥರ ಮಾಡಿದ್ರೆ ನಾವು ಲೈಕ್ ಒಂದು ಬಿಸ್ನೆಸ್ ರನ್ ಮಾಡ್ತೀವಿ, ಡೈರೆಕ್ಟರ್ಸ್, ಇನ್ವೆಸ್ಟರ್, ಕ್ರೆಡಿಟರ್ಸ್, ಶೇರ್ ಹೋಲ್ಡರ್ಸ್ ಎಲ್ಲರನ್ನೂ ಕೇಳಿ ಒಂದು ಬಾಡಿನ ಪ್ರಿಪೇರ್ ಮಾಡಬೇಕಾಗತ್ತೆ. ಫಿನಾನ್ಷಿಯಲೈಸೇಷನ್ ಆಫ್ ಎಕ್ಸ್ಪೋರ್ಟ್ ಡ್ರಾಫ್ಟ್. ಲೈಕ್ ಈಗ ಎಕ್ಸ್ಪೋರ್ಟ್ಸ್ ಡ್ರಾಫ್ಟ್ ಇರುತ್ತಲ್ಲ ಅದನ್ನೆಲ್ಲ ನಾವು ಫಿನಾನ್ಷಿಯಲಿ ಹೇಗೆ ನಾವು ವರ್ಕ್ ಮಾಡ್ಬೋದು, ಲೈಕ್ ಈಗೇನೋ ಡ್ರಾಫ್ಟ್ ಆದರೆ ನಮಗೆ ಅನ್ನೋ ಥರ ವರ್ಕ್ ಮಾಡಬೇಕು. ಕಮೆಂಟ್ಸ್ ರಿಸೀವ್ಡ್ ಆನ್ ಎಕ್ಸ್ಪ್ಲೋಜರ್ ಡ್ರಾಫ್ಟ್ಸ್. ನೆಕ್ಸ್ಟ್, ಮಾಡಿಫಿಕೇಷನ್ ಆಫ್ ದಿ ಡ್ರಾಫ್ಟ್. ನೆಕ್ಸ್ಟ್, ಇಶ್ಯೂ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಕಮೆಂಟ್ಸ್ ಏನಾದರೂ ಅದರಿಂದ ಏನಾದ್ರು ಬಂದಿದೆಯಾ ಅದನ್ನೆಲ್ಲ ರಿಸಾಲ್ವ್ ಮಾಡಿ ಮಾಡಿಫಿಕೇಷನ್ ಮಾಡ್ತೀವಿ. ಅದಾದಮೇಲೆ ಇಶ್ಯೂ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ನಾವು ಇಶ್ಯೂ ಮಾಡ್ತೀವಿ. ಫಸ್ಟ್ ಐಡೆಂಟಿಫೈ ಮಾಡ್ತೀವಿ, ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ, ಸ್ಟಡಿ ವಿತ್ ಇನ್ವೆಸ್ಟರ್ಸ್, ಪ್ರಿಪ್ರೇಷನ್ ಮಾಡ್ತೀವಿ ಡ್ರಾಫ್ಟ್ನ, ಅಸರ್ಟೈನ್ ಮಾಡ್ತೀವಿ, ಫೈನಲೈಸೇಷನ್ ಆಫ್ ಎಕ್ಸ್ಪೋಸ್ ಡ್ರಾಫ್ಟ್ ಅದನ್ನೆಲ್ಲ ಮಾಡಾದ್ಮೇಲೆ ಫೈನಲೈಸೇಷನ್ ಮಾಡ್ತೀವಿ. ನಾವು ಕಮೆಂಟ್ಸ್ ಇದ್ದರೆ ಮತ್ತೆ ನೋಡ್ತೀವಿ, ಮಾಡಿಫಿಕೇಷನ್ ಮಾಡ್ತೀವಿ. ಅದ್ರಲ್ಲಿ ಲಾಸ್ಟಲ್ಲಿ ಇಶ್ಯೂ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ನಾವು ಇಶ್ಯೂ ಮಾಡ್ತೀವಿ. ಸೊ ಇದಿಷ್ಟು ಪ್ರೊಸೆಸ್ ಆಫ್ ಫಾರ್ಮುಲೇಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕಾನ್ಸ್ಟಿಟ್ಯೂಷನ್ ಕಂಪೋಸಿಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಸಮ್ ಮೀನಿಂಗ್ಸ್ ಇದೆ, ಅದನ್ನು ನೀವು 2 ಮಾರ್ಕ್ಸಲ್ಲಿ ಕೇಳ್ಬೋದು ಇದು ಎಕ್ಸಾಮಲ್ಲಿ. ಅದೇ ಕಾನ್ಸ್ಟಿಟ್ಯೂಷನ್ಸ್ ಯಾವ್ಯಾವಿದೆ ಏನೇನು ಅಂತ ಇದನ್ನು 2 ಮಾರ್ಕ್ಸಿಗೆ ಕೇಳ್ಬೋದು. ಇಂಟ್ರೆಸ್ಟೆಡ್ ಗ್ರೂಪ್ಸ್ ಆಫ್ ಸೆಟ್ಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಂದು RBI, ರಿಸರ್ವ್ ಬ್ಯಾಂಕ್ ಇಂಡಿಯಾ, IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, SCBI, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ASSO, CHAM, ಅಸೋಸಿಯೇಟೆಡ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, FICCI, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, UGC, ಯೂನಿಯನ್ ಗ್ರ್ಯಾಂಟ್ ಕಮಿಷನ್, IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ICWAI, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ ಅಕೌಂಟ್ಸ್ ಆಫ್ ಇಂಡಿಯಾ. ಸೊ ಇದಿಷ್ಟು ಕಾನ್ಸ್ಟಿಟ್ಯೂಷನ್ ಕಂಪೋಸಿಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ. ಯಾರ್ಯಾರು ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ 2 ಮಾರ್ಕ್ಸು ಕೇಳ್ಬೋದು. ನೆಕ್ಸ್ಟ್, ಲಿಸ್ಟ್ ಔಟ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಅರೌಂಡ್ ಒಂದು 38 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ. ಇದರಲ್ಲಿ ನಿಮಗೆ 4 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ 6 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು ಎಕ್ಸಾಮಲ್ಲಿ. ಮೇನ್ಲಿ ಆಗಿ ಯಾವುದಕ್ಕಾದ್ರೂ ಕೇಳ್ತಾರೆ. ಲೈಕ್ ಒಂದು 4 ಮಾರ್ಕ್ಸಿಗೆ ಕೇಳಿದ್ರೆ ನಿಮ್ಮದು ಅರೌಂಡ್ 12 ಬರೀರಿ. 6 ಮಾರ್ಕ್ಸಿಗೆ ಕೇಳಿದ್ರೆ ಅದೇ ಒಂದು 15 or 16 ಬರೀರಿ ಸಾಕಾಗುತ್ತೆ. 2 ಮಾರ್ಕ್ಸಿಗೆ ಕೇಳಿದ್ರೆ ಒಂದು 4 ಬರೀರಿ. ಸೊ ಇದಿದೆ. ಬೇಕಾದ್ರೆ ನಿಮಗೆ ಒಂದು ಇದನ್ನ ಲಾಸ್ಟಲ್ಲಿ ನಾನು ಪಿಕ್ ಹಾಕ್ತೀನಿ, ಅದನ್ನ ನೀವು ನೋಡ್ಕೊಬೋದು. INDAS 1 ಅದು ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ ಇಂಡಿಯಾ ಈ ಥರ ಇದೆ, ನೀವು ಅದನ್ನ ನೀವೇ ನೋಡ್ಕೊಬೋದು. ಇದೊಂದು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅದು 101 ಈ ಥರ ಇದೆ. ಡಿಸ್ಕ್ರಿಪ್ಷನ್ ಆದರೂ ಏನು ಅಂದರೆ ಲೈಕ್ ಈಗ INDAS 12 ಅಂದರೆ ಇನ್ಕಮ್ ಟ್ಯಾಕ್ಸ್, INDAS 16 ಅಂದರೆ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಈ ಥರ ಆಗಿರುತ್ತೆ ಅಷ್ಟೇ. ನೆಕ್ಸ್ಟು, ನೀಡ್ ಫಾರ್ ಕವರ್ಜೆನ್ಸ್ ಟುವರ್ಡ್ಸ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಹಿಂಗಂದರೆ ಏನು ಅಂದರೆ ಲೈಕ್ ಸಿಂಗಲ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಗೋಲ್ ಹೇಗೆ ಮಾಡೋದು ಅನ್ನೋ ಥರ. ಇಟ್ ಈಸ್ ನಥಿಂಗ್ ಬಟ್ ದ ಕವರ್ಜೆನ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ರೆಫರ್ಸ್ ಟು ದ ಗೋಲ್ ಆಫ್ ಎಸ್ಟಾಬ್ಲಿಷಿಂಗ್ ಎ ಸಿಂಗಲ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ದಟ್ ವಿಲ್ ಬಿ ಯೂಸ್ಡ್ ಇನ್ ಇಂಟರ್ನ್ಯಾಷನಲಿ ಹೇಗೆ ನಾವು ಒಂದು ಯೂಸ್ ಮಾಡ್ಬೋದು ಅನ್ನೋ ಥರ ಇದಿರುತ್ತೆ.
ನೆಕ್ಸ್ಟ್ ನೀಡ್ ಆಫ್ ಕನ್ವರ್ಜೆನ್ಸ್ ಅಂದರೆ ಟು ಮೇಕ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ರಿಯಲೇಬಲ್ ಆಗಿ ನಾವು ವರ್ಕ್ ಮಾಡಬೇಕಾಗತ್ತೆ. ಅದನ್ನು ಕಂಪ್ಯಾರಬಲ್ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಮಾಡಬೇಕು ವಿತ್ ಅದರ್ ಕಂಟ್ರೀಸ್. ಅದರ್ ಕಂಟ್ರೀಸ್ ಜೊತೆ ನಾವು ಕಂಪ್ಯಾರಬಿಲಿ ಮಾಡಿ ನಾವು ವರ್ಕ್ ವೀಕ್ ಮಾಡ್ತಿದ್ದೀವಿ ಅಂತ ತೋರಿಸ್ಬೇಕಾಗುತ್ತೆ. ಟು ಎನ್ಶೂರ್ ಎ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬೆಸ್ಟ್ ಪ್ರಾಕ್ಟೀಸಸ್, ಮೇಂಟೈನ್ ದ ಪ್ರಾಪರ್ ಸ್ಟೇಟ್ ಆಫ್ ಅಕೌಂಟ್ಸನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಟು ಸ್ಟ್ಯಾಂಡರ್ಡೈಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಅಕ್ರಾಸ್ ದ ಗ್ಲೋಬ್. ಟು ಎಲಿಮಿನೇಟ್ ಇನ್ಫಾರ್ಮೇಷನ್ ಬ್ಯಾರಿಯರ್ಸ್ ಫಾರ್ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯೂಸರ್ಸ್ ಅಂದರೆ ನಮಗೆ ಗೌರ್ಮೆಂಟ್, ಕ್ರಿಯೇಟರ್ಸ್, ಡೇಟಾ ಶೇರ್ ಹೋಲ್ಡರ್ಸ್ ಬಾಡೀಸ್ ಆಗಿರುತ್ತೆ. ಇದಿಷ್ಟು ನಮ್ದು ಇದಾಗಿರುತ್ತೆ. ಅವ್ರನ್ನೆಲ್ಲ ಎಲಿಮಿನೇಟ್ ಮಾಡಿ ನಾವು ಒಂದು ಕವರ್ಜೆನ್ಸ್ ಬೇರೆ ಕಂಟ್ರಿ ಜೊತೆ ನಾವು ಕೊಲಾಬ್ರೇಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಟು ಪ್ರಮೋಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಗ್ರೋತ್. ಫಾರಿನ್ ಇನ್ವೆಸ್ಟ್ ದ ಡೊಮೆಸ್ಟಿಕ್ ಕಂಟ್ರಿ. ಫಾರಿನ್ ಏನಾದರೂ ನಮ್ಮದು ಕಂಪ್ನಿ ಇದ್ದರೆ ಅಲ್ಲಿ ಹೋಗಿ ಡೊಮೆಸ್ಟಿಕ್ ಕಂಟ್ರಿಗೆ ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್, ದಟ್ ಈಸ್ IFRS. ಇದು ಮೀನಿಂಗ್ ಬಂದು IFRS ಈಸ್ ಎ ಸೆಟ್ ಆಫ್ ಗ್ಲೋಬಲ್ accounting standards that provides guidance on how to prepare and present financial statements, ensuring consistency and comparability across different companies and countries. ಅದೇ ನನ್ನ ಬೆನಿಫಿಟ್ ಮೀನಿಂಗ್ ಇದೆ ಅಲ್ವಾ, ಸೇಮ್ ಆ್ಯಸ್ ಇಟ್ ಈಸ್. ಗ್ಲೋಬಲ್ ಅಕ್ರಾಸ್ ಅಂದರೆ ನಾವು ವೈಡ್ಲಿ ಈಗ ನಮ್ಮ ಇಂಡಿಯಾ ಅಂದರೆ US ಇದೆ ಅಂದ್ಕೊಳ್ಳಿ, US ಜೊತೆ ಕಂಪೇರ್ ಮಾಡ್ಕೊತೀವಿ. ಇದು ನಮ್ಮದು ಹೋಮ್ ಕಂಟ್ರಿ ಆದ, ಇದು ಡೊಮೆಸ್ಟಿಕ್ ಕಂಟ್ರಿ ಆಗಿದೆ. ಅದ್ರ ಜೊತೆ ಕಂಪೇರ್ ಮಾಡ್ಕೊತೀವಿ, ರಿಲಯಬಿಲಿಟಿ ಇದು ಮಾಡ್ಕೊತೀವಿ. ಕಂಪ್ನೀಸ್ ಫ್ರಮ್ ಒನ್ ಕಂಟ್ರಿ ಟು ಅದರ್ ಕಂಟ್ರಿ. ಇದು ಒನ್ ಕಂಟ್ರಿ ಆಗಿದೆ, ಇನ್ನೊಂದು ಅನದರ್ ಕಂಟ್ರಿ ಜೊತೆ ನಾವು ಕಂಪೇರ್ ಮಾಡ್ಕೊಂಡು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋ ಥರ. ಪ್ರೊವೈಡ್ಸ್ ಗೈಡ್ಲೈನ್ಸ್ ಮತ್ತು ಹೌ ಟು ಪ್ರಿಪೇರ್ ಪ್ರೆಸೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕನ್ಸಿಸ್ಟೆಂಟಿಯಾಗಿ ಫಾಲೋ ಅಪ್ ಮಾಡೋಕ್ಕೋಸ್ಕರ ಹೇಳ್ಕೊಡುತ್ತೆ. ನೆಕ್ಸ್ಟ್ ಫೀಚರ್ಸ್ ಆಫ್ IFRS. ಫೇರ್ ಪ್ರೆಸೆಂಟೇಷನ್ ಆ್ಯಂಡ್ ಕಾಂಪ್ಲೈನ್ಸ್ ವಿತ್ IFRS ನಮಗೆ ಹೆಲ್ಪ್ ಮಾಡುತ್ತೆ ಫೇರ್ ಪ್ರೆಸೆಂಟೇಷನ್ ಮತ್ತು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ರಿಪೋರ್ಟ್ ಮಾಡೋಕ್ಕೆ ವಿತ್ ಅದರ್ ಕಂಟ್ರೀಸ್. ಗೋಯಿಂಗ್ ಕನ್ಸರ್ನ್ ಅಂದರೆ ದ ಕಂಪ್ನಿ ಈಸ್ ಅಪ್ ಟು ವೈಂಡಿಂಗ್ ಆಫ್ ದಿ ಕಂಪ್ನಿ, ವಿ ವಿಲ್ ರನ್ ದ ಬಿಸ್ನೆಸ್. ಏನೋ ವೈಂಡಿಂಗ್ ಆಗ್ತಿದೆ ಅಂದ್ರೂ ಫಾರಿನ್ ಕಂಪ್ನೀಸ್ ಬಂದು ನಾವು ರನ್ ಮಾಡ್ತೀವಿ ಅನ್ನೋ ಥರ ಹೆಲ್ಪ್ ಮಾಡುತ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇರೆ ಫಾರಿನ್ ಕಂಟ್ರಿ ಜೊತೆ ಮಾಡ್ತಾ ಇದ್ದಾರೆ. ಅಕ್ಯುರಲ್ ಬೇಸಿಸ್ ಆಫ್ ಅಕೌಂಟಿಂಗ್, ರೆಕಾರ್ಡಿಂಗ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಫ್ ದ ಪೇಮೆಂಟ್ ಈಸ್ ನಾಟ್ ಗಿವನ್. ಅದೇ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಮಗೇನೋ ಕೊಡ್ತಿಲ್ಲ ಅಂದರೆ ನಾವು ಬೇರೆಯವ್ರ ಜೊತೆ ಟೈಅಪ್ ಮಾಡ್ಕೊಂಡು ರನ್ ಮಾಡ್ಕೊಬೋದು. ಮೆಟಾರಿಲಿಟಿ ಆ್ಯಂಡ್ ಅಗ್ರಿಗೇಷನ್, ಆಫ್ಸೆಟ್ಟಿಂಗ್, ಫ್ರೀಕ್ವೆನ್ಸಿ ಆಫ್ ರಿಪೋರ್ಟಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕಂಪ್ಯಾರಬಿಲಿಟಿ ಅಂದರೆ ಅದರ್ ಕಂಟ್ರೀಸ್, ಸೇಮ್ ಕಂಟ್ರಿಯಿಂದ ಅದರ್ ಕಂಟ್ರಿಗೆ ನಾವು ಕಂಪ್ಯಾರಬಲ್ ಮಾಡ್ಕೊಂಡು ರನ್ ಮಾಡಬೇಕಾಗುತ್ತೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಮೆರಿಟ್ಸ್ ಇಟ್ಸ್ ನಥಿಂಗ್ ಬಟ್ ಅಡ್ವಾಂಟೇಜಸ್ ಆಫ್ IFRS. ಗ್ಲೋಬಲಿ ರೆಕಗ್ನೈಸೇಷನ್ ಆಗಿರುತ್ತೆ IFRSಸು. ಸೇಮ್ ಪಾಯಿಂಟ್ಸ್ ಇದೆ, ನಾನು ಓನ್ಲಿ ಪಾಯಿಂಟ್ಸ್ ಹೇಳ್ಕೊಂಡು ಹೋಗ್ತೀನಿ. ನೀವು ಎಕ್ಸ್ಪ್ಲನೇಷನ್ ಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರಾನ್ಸ್ಪರೆನ್ಸಿ, ಕನ್ಸಿಸ್ಟೆನ್ಸಿ, ಫ್ಲೆಕ್ಸಿಬಿಲಿಟಿ, ಇಂಪ್ರೂವ್ಡ್ ಡಿಸಿಷನ್ ಮೇಕಿಂಗ್, ಇಟ್ ಅಲೋಸ್ ಫಾರ್ ಗ್ರೇಟರ್ ಕಂಪ್ಯಾರಬಿಲಿಟಿ, ಬೆನಿಫಿಷಿಯಲ್ ಟು ಎ ನ್ಯೂ ಸ್ಮಾಲ್ ಇನ್ವೆಸ್ಟರ್ಸ್, ಮೋರ್ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ ಇನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಡಿಮೆರಿಟ್ಸ್, ದಟ್ ಈಸ್ ಡಿಸ್ಅಡ್ವಾಂಟೇಜಸ್ ಆಫ್ IRS. ಹೈ ಕಾಸ್ಟ್, ಟೈಮ್ ಕನ್ಸ್ಯೂಮಿಂಗ್, complexity, increased subjectivity, potential for manipulation, not globally accepted ಅಂದರೆ ಸಮ್ ಕಂಪ್ನೀಸ್ ಅಕ್ಸೆಪ್ಟ್ ಮಾಡಲ್ಲ IFRSನ. ಇದು ನಾವು ಫಿನಾನ್ಷಿಯಲ್ ರಿಪೋರ್ಟಿಂಗ್ ತೊಗೊಂಡಿದ್ದೀವಿ ಅಂದರೆ ಅದು ನಮಗೆ ಒಂದು ಡಿಫಿಕಲ್ಟ್ ಆಗಿರುತ್ತೆ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಗಿದೆ. ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಕನ್ವರ್ಜಿಂಗ್ಸ್ ವಿತ್ IFRS. ಎಕಾನಮಿಯಿಂದ ನಮ್ಮದು ಲೀಡ್ಸ್ ಮೋರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಇನ್ವೆಸ್ಟರ್ಸಿಂದ ನಮಗೆ ಕ್ರಿಯೇಟರ್ಸ್, ಇನ್ವೆಸ್ಟರ್ಸ್ ಮೋರ್ ಆಗ್ತಾರೆ. ಇಂಡಸ್ಟ್ರಿಯಿಂದ ಕ್ಯಾಪಿಟಲಲ್ಲಿ ಮಾರ್ಕೆಟಲ್ಲಿ ನಮ್ಮದು ಲೋ ಇರೋದು ಗ್ರೋತ್ ಆಗಿ ನಮ್ಮದು ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾರೆ. ಇಂಡಸ್ಟ್ರಿಗಳು ಇನ್ನೂ ಜಾಸ್ತಿಯಾಗಿ ಬೇರೆ ಬೇರೆ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತೀವಿ, ಅದು IFRSಿಂದ ಥ್ರೂ ಫಿನಾನ್ಷಿಯಲ್ ರಿಪೋರ್ಟಿಂಗಿಂದ. ನೆಕ್ಸ್ಟ್ ಪಾಯಿಂಟ್ ಪ್ರೊಫೆಷ್ನಲ್ಸ್ ಅಂದರೆ ಇದು ಮೋರ್ ಆಪರ್ಚುನಿಟೀಸ್ ಮತ್ತು ಗ್ರೇಟರ್ ಮೊಬೈಲಿಟಿ ಸಿಗುತ್ತೆ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಿಂದ ಡಿಫ್ರೆಂಟ್ ಪ್ರೊಫೆಷ್ನಲ್ಸ್ಗೆ ವರ್ಕ್ ಮಾಡ್ಬೋದು. ಅಪ್ಲಿಕಬಿಲಿಟಿ ಆಫ್ INDAS ಇನ್ ಇಂಡಿಯಾ, ದಟ್ ಈಸ್ ವಾಲಂಟರಿ ಅಡಾಪ್ಷನ್. ವಾಲಂಟರಿ ಅಡಾಪ್ಷನ್ ಇನ್ INDAS ನಾವು ತೊಗೊಬೋದು. ಅದು ಬಿಗಿನ್ಸ್ ಆನ್ 1st April to 2015 ಅಂತ ಇರುತ್ತೆ. ಎಂಡಿಂಗಿಂದ 31st March 2015ವರೆಗೂ ಇದಾಗುತ್ತೆ. ಫಸ್ಟ್ ನಾವು ಈಗೇನು 1st March ಏಪ್ರಿಲಿಂದ ತೊಗೊಂಡ್ರೆ 31st Marchವರೆಗೂ ಎಂಡ್ ಆಗುತ್ತೆ. ಈ ಥರ ನಾವು ತೊಗೊಂಡು ವಾಲಂಟರಿ ಅಡಾಪ್ಷನ್ ಮಾಡ್ಕೊಂಡು ನಾವು ಒಂದು ಬಿಸ್ನೆಸ್ನ ರನ್ ಮಾಡ್ಬೋದಾಗುತ್ತೆ. ಮ್ಯಾಂಡೇಟರಿ ಅಡಾಪ್ಷನ್ ಅಂದರೆ 1st April 2016ವರೆಗೂ ತೊಗೊಂಡು ನಾವು ಯಾವಾಗಲಾದ್ರೂ ಬಿಸ್ನೆಸ್ ರನ್ ಮಾಡ್ಬೋದಾಗುತ್ತೆ. ಅದು 500 crore ಆರ್ ಮೋರ್ ಇರ್ಬೋದು. ನೆಟ್ ವರ್ತ್ ಆಫ್ ಅನ್ಲಿಸ್ಟೆಡ್ ಕಂಪ್ನೀಸ್ ಆಗಿದ್ದರೆ, ಆ ನೆಟ್ ವರ್ತ್ ಆಫ್ ಅನ್ಲಿಸ್ಟೆಡ್ IFRSಲ್ಲಿ ಲಿಸ್ಟ್ ಆಗಿರಲ್ಲ, 500 crores ಜಾಸ್ತಿ ಇದ್ದಾಗ ನಾವು ಮ್ಯಾಂಡೇಟರಿ ಅಡಾಪ್ಷನ್ ತೊಗೊಂಡು ವರ್ಕ್ ಮಾಡ್ಬೋದು.
ನೆಕ್ಸ್ಟ್ ಆಪರ್ಚುನಿಟೀಸ್ ಫ್ರಮ್ IFRS ಕನ್ವರ್ಜನ್ಸ್, ಇದು ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್ ಆಗಿರುತ್ತೆ. ಪೊಟೆನ್ಷಿಯಲ್ ಡಿಮ್ಯಾಂಡ್ಸ್ ಫಾರ್ ವ್ಯಾಲ್ಯೂಷನ್ ಆಫ್ ಎಕ್ಸ್ಪೋರ್ಟ್ಸ್ ಆಗಿರುತ್ತೆ. ಅಪಾಯಿಂಟ್ಮೆಂಟ್ ಇನ್ ಕಂಪ್ನೀಸ್ ಆಸ್ IFRS ಸ್ಪೆಷಲಿಸ್ಟ್, ಎಡ್ಜ್ ಓವರ್ ಅದರ್ ಇನ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್, ಕಂಟಿನ್ಯೂಯಿಂಗ್ ಪ್ರೊಫೆಷ್ನಲ್ ಎಜುಕೇಷನ್. ಇದಿಷ್ಟು ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಇದರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರೀಸಾಲ್ವ್ ಮಾಡಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.